ಇನ್ನು ನ್ಯೂಸ್ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. 24 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ ಕಾಂಗ್ರೆಸ್ಗೆ 3 ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸಿದೆ. ಸಚಿವರು ತಮ್ಮ ಸಂಬಂಧಿಕರಿಗೆ ಟಿಕೆಟ್ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಕೈಗೆ ಟಿಕೆಟ್ ಕಗ್ಗಂಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸರ್ವಸನ್ನದ್ಧವಾಗಿದೆ. 24 ಹುರಿಯಾಳುಗಳು ಅಖಾಡಕ್ಕೆ ಇಳಿಸಿರುವಂತಹ ಕಾಂಗ್ರೆಸ್ಗೆ 3 ಕ್ಷೇತ್ರಗಳು ಕಗ್ಗಂಟಾಗಿದೆ. ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳು ಮಾತ್ರ ಬಾಕಿ ಉಳಿಸಿಕೊಂಡಿದೆ. 3 ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಚಾಮರಾಜನಗರದಲ್ಲಿ ಸಚಿವರು ತಮ್ಮ ಸಂಬಂಧಿಕರಿಗಾಗಿ ಪಟ್ಟು ಹಿಡಿದಿದ್ದಾರೆ. ಕೋಲಾರ ಟಿಕೆಟ್ ಹಂಚಿಕೆ ವಿಚಾರವಾಗಿ ಇನ್ನೂ ಒಮ್ಮತ ಮೂಡಿಲ್ಲ. ಕೋಲಾರ ಟಿಕೆಟ್ಗಾಗಿ ಎಲ್ ಹನುಮಂತಯ್ಯ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಅಳಿಯ ಚಿಕ್ಕಪೆದ್ದಣ್ಣ ಪರ ಕೆಎಚ್ ಮುನಿಯಪ್ಪ ಕೂಡ ಲಾಬಿ ಮಾಡ್ತಿದ್ದಾರೆ. ಹೀಗಾಗಿ ಎಲ್ ಹನುಮಂತಯ್ಯ ಚಿಕ್ಕಪೆದ್ದಣ್ಣ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಮುನಿಯಪ್ಪ ಡಿಸಿಎಂ ಡಿಕೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಅಳಿಯನಿಗೂ ಟಿಕೆಟ್ ನೀಡಿ ಎಂದು ಮನವಿ ಮಾಡಿದ್ದೇನೆ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ರಮೇಶ್ ಕುಮಾರ್ ಸೇರಿದ ಹಾಗೆ ಯಾರ ವಿರುದ್ಧವೂ ನಾನು ಮಾತನಾಡಿಲ್ಲ, ಭಿನ್ನಾಭಿಪ್ರಾಯ ಸರಿ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ, ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಆಶಾಭಾವನೆ ಹೊಂದಿದ್ದೀನಿ. ಚಾಮರಾಜನಗರದಲ್ಲೂ ಕಾಂಗ್ರೆಸ್ ಟಿಕೆಟ್ಗಾಗಿ ತಿಕ್ಕಾಟ ಜೋರಾಗಿದೆ. ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ನೀಡುವಂತೆ ಲಾಬಿ ಮಾಡ್ತಿದ್ದಾರೆ. ಮತ್ತೊಂದೆಡೆ ದರ್ಶನ್ ಧ್ರುವನಾರಾಯಣ್ ಪರವೂ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಹದೇವಪ್ಪ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಹದೇವಪ್ಪ ಮನವೊಲಿಕೆ ವಿಫಲವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸೂಕ್ತ ಅಭ್ಯರ್ಥಿಗಳಿಲ್ಲದೆ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದೆ. ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಟಿಕೆಟ್ಗಾಗಿ ಪ್ರಯತ್ನ ಪಟ್ಟಿದ್ರು. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಹ ಟಿಕೆಟ್ ಆಕಾಂಕ್ಷಿ ಎಂದಿದ್ರು. ಈ ನಡುವೆ ಯುವ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಟಿಕೆಟ್ ಕೊಡಿ ಎಂದು ಕೇಳಿದ್ದೇನೆ ಅಂತ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ರಕ್ಷಾರಾಮಯ್ಯ ಸಹ ಟಿಕೆಟ್ ಕೇಳಿದ್ದಾರೆ. ಟಿಕೆಟ್ ಸಿಗದೇ ಇದ್ರು ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ನಮ್ಮ ಪೈಪೋಟಿ ಜಾಸ್ತಿ ಇದೆ. ಮಾಜಿ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಅವರು ಡೆಲ್ಲಿ ಮಟ್ಟದಲ್ಲಿ ಅವ್ರದ್ದೊಂದು ನಿರ್ಣಯ ಆಗಬೇಕಾಗಿತ್ತು. ರಕ್ಷಾರಾಮಯ್ಯ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಮತ್ತು ಯಾರೇ ಕೇಳಲಿ, ನಾನು ಸ್ಥಳೀಯವಾಗಿದ್ದೀನಿ, ನನಗೆ ಅವಕಾಶ ಮಾಡಿಕೊಡಿ, ಸೀನಿಯಾರಿಟಿ ಇದೆ ಅಂತೇಳಿ ಕೇಳಿದ್ದೀನಿ. ಬಹುಪಾಲು ನನ್ನ ಬೇಡಿಕೆಗೆ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ. ಹಲವು ಸುತ್ತಿನ ಮಾತುಕತೆ ಬಳಿಕ ಟಿಕೆಟ್ ಫೈನಲ್ ಆಗಿದೆ ಎನ್ನಲಾಗಿದೆ. ಚಾಮರಾಜನಗರದಿಂದ ಸುನಿಲ್ ಬೋಸ್, ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ, ಕೋಲಾರದಿಂದ ಎಲ್ ಹನುಮಂತಯ್ಯ ಹಾಗೂ ಬಳ್ಳಾರಿ ಕ್ಷೇತ್ರದಿಂದ ತುಕಾರಾಂ ಸ್ಪರ್ಧಿಸಲಿದ್ದಾರೆ. ಅಂತಿಮ ಸುತ್ತಿನ ಮಾತುಕತೆ ಬಾಕಿ ಇದ್ದು ಟಿಕೆಟ್ ಘೋಷಣೆ ಆಗಬೇಕಾಗಿದೆ. ಬಾಗಲಕೋಟೆಯಲ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ವೀಣಾ ಕಾಶ್ಯಪ್ನವರು ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದಾರೆ. ಈ ವೇಳೆ ವೀಣಾ ಕಣ್ಣೀರು ಹಾಕಿದ್ರು. ಬೆಂಬಲಿಗರು ಸಹ ಕಣ್ಣೀರು ಹಾಕ್ತಲೇ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ನಾಯಕಿಗೆ ನಂಬಿಸಿ ಮೋಸ ಮಾಡಿದ್ದಾರೆ, ಈಗಲೂ ಕಾಲ ಮಿಂಚಿಲ್ಲ, ವೀಣಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇತ ವಿಜಯಾನಂದ ಕಾಶ್ಯಪ್ನವರು ಶಿವಾನಂದ ಪಾಟೀಲ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ಜಿಲ್ಲಾಧ್ಯಕ್ಷ ಎಸ್.ಜೆ. ನಂಜೇನಮಠ ವಿರುದ್ಧ ಗುಡುಗಿದ್ರು. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ. ಇತ್ತ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಆಗಿರುವ ರಕ್ಷಿತಾ ಇಟಿ ಕೂಡ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಸಿಗದೆ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ನನಗೆ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆ ಇತ್ತು ಅಂತ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ನಾಯಕರು ಹಾಗೂ ರಾಜ್ಯ ನಾಯಕರು ನನಗೆ 100% ಅನುಕೂಲ ಮಾಡಿಕೊಡ್ತಾರ. ನನಗೂ ಕೂಡ ಒಂದು ಅವಕಾಶ ಸಿಗುತ್ತಂತ. ಯಾಕಂದ್ರೆ ಪಕ್ಷ ನನ್ನ ಮನೆ ಇದ್ದಂಗೆ. ನಾ ಹಿರಿಯರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಕೆಲಸ ಮಾಡುವಂಥ ಹೆಣ್ಮಗಳು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡೋಕೆ ಅಭ್ಯರ್ಥಿ ಸಿಕ್ಕಿಲ್ಲ ಅಂತ ಮಾಜಿ ಸಿಎಂ ಬೊಮ್ಮಾಯಿ ವ್ಯಂಗ್ಯ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಲೋಕಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಯವರು ಒಬ್ಬ ಶಾಸಕನಿಗೆ 50 ಕೋಟಿ ಆಫರ್ ಮಾಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಚುನಾವಣಾ ಖರ್ಚು ನಾವೇ ನೋಡಿಕೊಳ್ತೀವಿ ಅಂತಿದ್ದಾರೆ. ಸೋಲಿನ ಭಯದಿಂದ ಕಾಂಗ್ರೆಸ್ ಖಾತೆ ಫ್ರೀಸ್ ಮಾಡಿದ್ದಾರೆ. ಕಾಂಗ್ರೆಸ್ನವರು 1 ರೂಪಾಯಿ ಬಳಸದಂತೆ ಮಾಡಿದ್ದಾರೆ ಎಂದರು. 50 ಕೋಟಿ ಆಫರ್ ಮಾಡ್ತಾರೆ, ರಾಜೀನಾಮೆ ಕೊಡಿ, ಚುನಾವಣೆಯನ್ನು ನಾವೇ ಮಾಡಿಕೊಡ್ತೀವಿ, ರಾಜೀನಾಮೆ ಕೊಡಿ, 50 ಕೋಟಿ ತಗೊಳ್ಳಿ,
ರಾಜೀನಾಮೆ ಕೊಟ್ಬಿಟ್ರಿ. ಆಮೇಲೆ ಚುನಾವಣೆ ಕಲಿಸಿಲ್ಲ ನಾನು ಯಾವ ದುಡ್ಡು ಇದು, ಯಾವ ದುಡ್ಡು ಕಪ್ಪಣ ಅಲ್ವಾ, ಲಂಚದ ಹಣ ಅಲ್ವಾ? ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಶಿವಗಂಗಾ ಬಸವರಾಜ್ ಸವಾಲು ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಗೆದ್ದೇ ಗೆಲ್ತಾರೆ. ಬಿಜೆಪಿಯವರು ಈಗಾಗಲೇ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ತಾಕತ್ತಿದ್ರೆ ರೇಣುಕಾಚಾರ್ಯ ಅಂಡ್ ಟೀಮ್ ಬಿಜೆಪಿ ಗೆಲ್ಲಿಸ್ಲಿ ಅಂದ್ರು. ಸೋಲು ಒಪ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತು ಏನ್ ರೇಣುಕಾಚಾರ್ಯ ಟೀಮ್ ಅವ್ರಿಗೆ ತಾಕತ್ತನ್ನದಿದ್ರೆ ಬಿಜೆಪಿನ ಬೆಂಬಲಿಸಿ ಗೆಲ್ಸ್ಕೊಂಡ್ ಬರಲಿ. ನಾನು ಚಾಲೆಂಜ್ ಮಾಡಿ ತಾಕತ್ತಿದ್ರೆ ಗೆಲ್ಸ್ಕೊಂಡ್ ಬರಲಿ. ಅವ್ರೇನು ಬಿಜೆಪಿ ಗೆಲ್ಸಿದ್ರೆ ರಾಜೀನಾಮೆ ಕೊಡಿ, ತಾಕತ್ತಿದ್ರೆ ಅವ್ರು ಒಗ್ಗಟ್ಟಾಗಿ ಗೆಲ್ಸ್ಕೊಂಡ್ ಬರಕ್ಕೆ. ಈ ಬಾರಿ ಮತದಾರರು ನನ್ನ ಕೈ ಹಿಡಿಯದಿದ್ರೆ ನಾನು ಸತ್ತಂಗೆ ಅಂತ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ. 4 ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಈ ಹಿಂದೆ ಮತದಾರರು ನನ್ನನ್ನ ಕೈ ಹಿಡಿಲಿಲ್ಲ. ನಾನೇ ಸೂಕ್ತ ಅಭ್ಯರ್ಥಿ ಎಂದು ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ ಅಂದ್ರು. ಇದು ಕೊನೆಯ ಅವಕಾಶ ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುಸಿ ಮತ್ತು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದರೆ ಮತದಾರರು ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ, ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತೆ ಎಂದು ಪಟ್ಟು ಹಿಡಿದು ಕಾಂಗ್ರೆಸ್ ಟಿಕೆಟ್ ತಂದಿದ್ದೆ, ಆದ್ರೆ ಅವರೇ ಈಗ ಔಟ್ ಆಗಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ದು ಯಾಕೆ, ಕಾರಣ ಏನೆಂದು ಬಿಜೆಪಿಯವರು ಹೇಳಬೇಕು. ಸಿಂಹ ವಿರುದ್ಧ ಆಡಿಯೋ ವಿಡಿಯೋ ಇತ್ತ ಅಂದ್ರು. ಅವ್ರಿಗೆ ನೀವು ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಸ್ಪಷ್ಟೀಕರಣ ಕೊಡಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದರೂ ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದರೂ ಇತ್ತ. ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡೋಕೆ ಅಭ್ಯರ್ಥಿ ಸಿಗ್ಲಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಂತ್ರಿಗಳು ಕೂಡ ಚುನಾವಣೆಗೆ ನಿಲ್ಲಿಲ್ಲ, ಹೀಗಾಗಿ ಅವರ ಮನೆಯಲ್ಲಿ ಟಿಕೆಟ್ ಕೊಡೋ ಸ್ಥಿತಿ ಬಂದಿದೆ ಅಂತ ಟಾಂಗ್ ಕೊಟ್ರು. ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ, ಅವ್ರಿಗೆ ಅವಕಾಶನೂ ಇಲ್ಲ. ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ರು. ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಬಂದಿದೆ. ಇದರಿಂದ ಏನು ಪರಿಣಾಮ ಆಗುತ್ತೆ? ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗಿದೆ. ಈ ನಡುವೆ ಸುಧಾಕರ್ ವಿರುದ್ಧ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಟಿಕೆಟ್ ಸಿಕ್ಕಿಬಿಟ್ಟಿದೆ ಎಂದು ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಆದರೆ ಇದುವರೆಗೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದ ವೇಳೆ ಸ್ಪಂದಿಸಿಲ್ಲ ಅಂತ ಗುಡುಗಿದ್ರು. ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಆದರೆ ಈಗಾಗಲೇ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಅವರು ಚುನಾವಣೆಯಲ್ಲಿ ಸೋತಾದ ಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ. ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತ. ಕೇವಲ ತಮ್ಮ ಮಕ್ಕಳಿಗೆ, ಮನೆ ಮಂದಿಗೆ, ಬೀಗರಿಗೆ ಸೀಮಿತವಾದ ಕಾಂಗ್ರೆಸ್ ಪಟ್ಟಿ ನೋಡಿದ್ದೇವೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಲು ಮುಖಂಡರು ಸಿಕ್ಕಿಲ್ಲ. ನನ್ನ ಲೋಕಸಭಾ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಎಂದ್ರು. ಕಾಂಗ್ರೆಸ್ಸಿನ ಪಟ್ಟಿ ಬಿಡುಗಡೆ ಆಗಿದೆ. ಕೇವಲ ತಮ್ಮ ಮಕ್ಕಳಿಗೆ, ತಮ್ಮ ಮನೆ ಮಂದಿಗೆ, ತಮ್ಮ ಬೀಗರಿಗೆ ಇಷ್ಟಕ್ಕೆ ಸೀಮಿತವಾಗಿರುವಂತ ಕಾಂಗ್ರೆಸ್ಸಿನ ಪಟ್ಟಿಯ ಬಿಡುಗಡೆಯನ್ನು ನಾವು ನೋಡಿದ್ದೀವಿ. ಮೈತ್ರಿ ವಿಚಾರವಾಗಿ ಎಚ್ಡಿಕೆ ಬೇಸರ ಹೊರಹಾಕಿದ್ರು. ಈ ಬೆನ್ನಲ್ಲೇ ಕುಮಾರಸ್ವಾಮಿಗೆ ಕರೆ ಮಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಅನಗತ್ಯ ಗೊಂದಲಗಳ ಬಗ್ಗೆ ತಪ್ಪಾಗಿ ಭಾವಿಸಬೇಡಿ, ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಭರವಸೆ ನೀಡಿದ್ದಾರೆ. ಮೈತ್ರಿ ಅಸಮಾಧಾನ ಸರಿಪಡಿಸಲು ಬಿಜೆಪಿ ಹೈಕಮಾಂಡ್ ಕಸರತ್ತು ಮಾಡಿದ್ದು, ಎಚ್ಡಿಕೆ ಆಸ್ಪತ್ರೆಯಿಂದ ಮರಳಿದ ಬಳಿಕ ಜಂಟಿ ಸುದ್ದಿಗೋಷ್ಠಿಗೂ ಪ್ಲಾನ್ ಮಾಡಿದೆ. ಹಾಸನ, ರಾಮನಗರದಲ್ಲಿ ಮೋದಿ ಬೃಹತ್ ಶೋ ನಡೆಸುವ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ಮೋದಿ ಮತ್ತು ದೇವೇಗೌಡರನ್ನ ಒಂದೇ ವೇದಿಕೆಗೆ ಕರೆತಂದು ಬಹಿರಂಗ ಸಮಾವೇಶಕ್ಕೂ ಚಿಂತನೆ ಮಾಡಲಾಗಿದೆ. ದೆಹಲಿ ಸಿಎಂ ಬಂಧನಕ್ಕೆ ವಿಪಕ್ಷಗಳು ಕಿಡಿಕಾರಿವೆ. ಆಪ್ ಕಾರ್ಯಕರ್ತರು ಸರಣಿ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರ ರಾಜಧಾನಿ ಸೇರಿದಂತೆ ಹಲವೆಡೆ ಹೈ ಡ್ರಾಮಾ ಆಗಿದೆ. ಈ ಸುದ್ದಿಗಳನ್ನು ನೋಡೋಣ. ಕೇಜ್ರಿವಾಲ್ ಅರೆಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿಎಂ ಸ್ಥಾನದಲ್ಲಿರುವಾಗಲೇ ನಾಯಕನೊಬ್ಬನನ್ನ ಇಡಿ ಬಂಧಿಸಿದೆ. ದೆಹಲಿ ಅಕ್ರಮ ಮದ್ಯ ನೀತಿ ಕೇಸ್ಗೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ ಬಂಧನವಾಗಿದ್ದು, ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದೆ. ಆಪ್ ಕಾರ್ಯಕರ್ತರ ಪ್ರತಿಭಟನೆಯಿಂದಾಗಿ ಬಿಜೆಪಿ ಪ್ರಧಾನ ಕಚೇರಿ ಬಳಿಯ ಐಟಿಒ ಬಳಿ ಇಂದು ರಣರಂಗವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಿದ ಆಪ್ ಬೆಂಬಲಿಗರು ಬಿಜೆಪಿ ವಿರುದ್ಧ ಘೋಷಣೆ ಮೊಳಗಿಸುತ್ತಾ ಆಕ್ರೋಶ ಹೊರಹಾಕಿದ್ರು. ಇನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ಪ್ರತಿಭಟನಾಕಾರರ ಸಂಚಾರಕ್ಕೆ ಪೊಲೀಸರು ತಡೆಯೊಡ್ಡಿದ್ರು. ಈ ಪ್ರದೇಶದಲ್ಲಿ ಗುಂಪು ಸೇರುವುದನ್ನು ನಿಷೇಧಿಸಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಪ್ರತಿಭಟನಾ ನಿರತರನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಆಪ್ ಬೆಂಬಲಿಗರನ್ನ ವಶಕ್ಕೆ ಪಡೆದರು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ದೆಹಲಿ ಸಚಿವರಾದ ಸೌರಭ್ ಭಾರದ್ವಾಜ್, ಅತಿಶಿ ಸೇರಿದಂತೆ ಆಪ್ ನಾಯಕರನ್ನು ಕೂಡ ಎಳೆದೊಯ್ದು ಪೊಲೀಸ್ ವಾಹನ ಹತ್ತಿಸಲಾಯಿತು. ಕೇಜ್ರಿವಾಲ್ ಬಂಧನದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ದೆಹಲಿ ಸಚಿವ ಸೌರಭ್ ಭಾರದ್ವಾಜ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದು ಸಂಪೂರ್ಣ ಗೂಂಡಾಗಿರಿ. ಅರವಿಂದ್ ಕೇಜ್ರಿವಾಲ್ ಕುಟುಂಬವನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು. पूरी गुंडागर्दी है। अरविंद केजरीवाल जी के घर वालों को हाउस अरेस्ट किया हुआ है। अरविंद केजरीवाल जी की माताजी एक दिन पहले अस्पताल से आई हैं। बेटे को अरेस्ट कर लिया। घर वालों को किसी से मिलने नहीं दिया जा रहा। शांतिपूर्ण प्रोटेस्ट रोका जा रहा है। ಬೆಂಗಳೂರಿನಲ್ಲೂ ಕೂಡ ಕೇಜ್ರಿವಾಲ್ ಬಂಧನ ಖಂಡಿಸಿ ಆಪ್ ಪ್ರತಿಭಟಿಸಿದೆ. ಕೇಜ್ರಿವಾಲ್ ಜನಪ್ರಿಯತೆಯನ್ನು ಸಹಿಸಲಾಗಿದೆ. ಕೇಂದ್ರವು ಅವರನ್ನು ಬಂಧಿಸಿದೆ. ಇದಕ್ಕೆಲ್ಲ ನಾವು ಹೆದರಲ್ಲ. ದೇಶದ್ರೋಹದ ಕೆಲಸ ಮಾಡಿರುವುದು ಮೋದಿ, ಶಾ ಹೊರತು ನಾವಲ್ಲ ಅಂತ ಆಪ್ನ ರಾಜ್ಯ ಮುಖ್ಯಸ್ಥ ಮುಖ್ಯಮಂತ್ರಿ ಚಂದ್ರು ಹೇಳಿದ್ರು. ಕೇಜ್ರಿವಾಲ್ ಬಂಧನದ ಬಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಮುಖ್ಯಮಂತ್ರಿಗಳನ್ನ ವಿರೋಧ ಪಕ್ಷದವರನ್ನ ಬಂಧನ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ್ರು. ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ಬೇರೆ ಅಪೋಸಿಷನ್ ಪಾರ್ಟಿಗಳನ್ನ ಅರೆಸ್ಟ್ ಮಾಡೋದು, ಅಕೌಂಟ್ ಸೀಲ್ ಮಾಡೋದು, ಗವರ್ನರ್ಗಳು ಕೊಡಿಸೋದು, ಗವರ್ನರ್ಗೆ ರಾಜೀನಾಮೆ ಕೊಡಿಸೋದು, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಕೊಡಿಸೋದು. ತಮ್ಮ ಮಾಜಿ ಶಿಷ್ಯ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅಣ್ಣಾ ಹಜಾರೆ ಪ್ರತಿಕ್ರಿಯಿಸಿದ್ದಾರೆ. ಕೇಜ್ರಿವಾಲ್ ಅವರು ತಾವು ಮಾಡಿದ ಕೆಲಸಗಳಿಂದಲೇ ಬಂಧನಕ್ಕೆ ಒಳಗಾಗಿದ್ದಾರೆ ಎಂದಿದ್ದಾರೆ. ಈ ಹಿಂದೆ ಮದ್ಯದ ವಿರುದ್ಧ ಮಾತನಾಡುತ್ತಿದ್ದ ಕೇಜ್ರಿವಾಲ್ ಸಿಎಂ ಆದ ಬಳಿಕ ತಾವೇ ಮದ್ಯ ನೀತಿ ತರಲು ಮುಂದಾದರು ಎಂದು ಅರವಿಂದ್ ಕೇಜ್ರಿವಾಲ್ ನಡೆಗೆ ಅಣ್ಣಾ ಹಜಾರೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇಜ್ರಿವಾಲ್ ಬಂಧನ ಬೆನ್ನಲ್ಲೇ ಖುದ್ದು ರಾಹುಲ್ ಗಾಂಧಿ ಕುಟುಂಬಸ್ಥರ ಜೊತೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಇತ್ತ ಕೆಸಿ ವೇಣುಗೋಪಾಲ್, ಇಡೀ ಪಕ್ಷ ನಿಮ್ಮ ಜೊತೆಗಿರಲಿದೆ. ಇಂಡಿಯಾ ಮೈತ್ರಿಕೂಟ ಅರವಿಂದ್ ಕೇಜ್ರಿವಾಲ್ ಬೆನ್ನಿಗೆ ನಿಲ್ಲಲಿದೆ ಅಂತ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪಗಳ ಸುರಿಮಳೆಯೇ ಹರಿಸಿದೆ. ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣದ ಕಿಂಗ್ ಪಿನ್ ಆಗಿದ್ದಾರೆ. ಕಿಕ್ ಬ್ಯಾಕ್ಗೆ ಬೇಡಿಕೆ ಇಟ್ಟಿದ್ರು. ಅಪರಾಧದ ಆದಾಯವನ್ನ ಗೋವಾ ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಲಾಗಿದೆ. ಅಪರಾಧ ವರಮಾನವನ್ನು ನಾವು ಪತ್ತೆ ಹಚ್ಚಿದ್ದೇವೆ ಅಂತ ಇಡಿ ಕೋರ್ಟ್ಗೆ ಹೇಳಿದೆ.